ತನ್ನ ಜೀವಿತ ಅವಧಿಯಲ್ಲಿ ಅನೇಕ ಮೆಟ್ಟಲ್ಗಳನ್ನು ಏರ್ತಾನೆ. ಆದರೆ ಅವರ ಆಯುಷ್ಯದಲ್ಲಿ ವೃದ್ಧಿ ಆದಂಗೆ ಅವ್ರ ಘನತೆ ಗೌರವ ಹೆಚ್ಚಾಗ್ತದೆ. ಇವತ್ತು ಸಂತೋಷ ಏನಂದರೆ ದೇವರಿಪ್ಪರಿಗಿನಲ್ಲಿ ಒಂದು ಪತ್ತಿನ ಸಹಕಾರಿ ಸಂಘ 25 ವರ್ಷ ಬದುಕಿ ತಮ್ಮೆದುರಿಗೆ ತನ್ನ ಸಾಧನೆಯನ್ನು ಮೆರೀತಾ ಇದೆ. ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈ ಸಂಸ್ಥೆ 25 ವರ್ಷ ಬದುಕುವುದರ ಜೊತೆಗೆ ಅನೇಕ ಜನರ ನೆರವಿಗೆ ಅದು ಬಂದಿದೆ. ಬಹಳ ಸಂತೋಷದ ಸಂಗತಿ. ಯಾಕೆಂದರೆ ಮನುಷ್ಯನ ಜೀವನದಲ್ಲಿ ಸ್ವಾತಂತ್ರ್ಯದ ನಂತರ ದುಡ್ಡೇ ಬಹಳ ದೊಡ್ಡಪ್ಪಾಗಿದೆ. ದುಡ್ಡು ಇರದೇ ಇದ್ದರೆ ಏನನ್ನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಅಂದರೆ ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಬೇರೆ ಬೇರೆ ವ್ಯವಸ್ಥೆಗಳಿದ್ದು, ಆದರೆ ಸ್ವಾತಂತ್ರ್ಯದ ನಂತರ ನಾವು ನೋಟನ್ನು ಒಪ್ಕೊಂಡ ಮೇಲೆ ಅದು ಸಾಕಷ್ಟು ಜನರ ಜೀವನದಲ್ಲಿ ಬದಲಾವಣೆಯನ್ನು ತಂದಿದೆ. ಇವತ್ತು ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ, ಸಹಕಾರಿ ರಂಗ ಇರದೆ ಹೋಗಿದ್ರೆ ಅನೇಕ ರೈತರ ಬದುಕು ಹಸನಾಗ್ತಿರಲಿಲ್ಲ. ಇವತ್ತು 100ಕ್ಕೆ 60ರಿಂದ 70% ಜನ ನಾವು ರೈತಾಕಿ ಮೇಲೆ ಬದುಕಿದ್ದೀವಿ. ಸರ್ಕಾರಿ ನೌಕರಿಯಲ್ಲಿ ದೇಶದಲ್ಲಿ ಕೇವಲ 3ರಿಂದ 5% ನೌಕರಿಗಳು ಸಿಗ್ಬೋದು. ಆದರೆ ಬಹುತೇಕ ಎಲ್ಲರಿಗೆ ಭೂಮಿ ಮೇಲೆ ಅವಲಂಬಿತವಾದಂಥ ಅನ್ನ ಹಾಕ್ತಕ್ಕಂಥ ಶಕ್ತಿ ಈ ದೇಶಕ್ಕೆ ಬಂದಿದೆ ಅಂದರೆ ಅದು ಸಹಕಾರಿ ಚಳವಳಿಯ ಒಂದು ಕೊಡುಗೆ, ಅಥವಾ ಈ ದೇಶದಲ್ಲಿ ಅನೇಕ ಮಹನೀಯರು ಮಾಡಿರ್ತಕ್ಕಂಥ ಸಾಧನೆ. ಇವತ್ತು ನಿಮಗೆ ಗೊತ್ತಿದೆ, ಕೃಷಿಯಲ್ಲಿ ಬಹಳಷ್ಟು ಜನ ಆವಿಷ್ಕಾರವನ್ನು ಮಾಡಿದ್ದಾರೆ. ಇವತ್ತು ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಕೂಡ ನಮಗೆ 2 ಹೊತ್ತಿಗೆ ಅನ್ನ ಸಿಗಲ್ಲ ಅಂತ ಒಂದೊಂದು ಹೊತ್ತಿನ ಊಟ ಬಿಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದೇ ಹೊತ್ತು ಊಟ ಮಾಡ್ತಿದ್ರು. ಆದರೆ ಇವತ್ತು ಸುದೈವ ಅಂದರೆ ನಮ್ಮ ಜನರ ಪರಿಶ್ರಮ ಪ್ರಯತ್ನದಿಂದ ನಾವು ಸಾಕಷ್ಟು ಬದಲಾವಣೆಯನ್ನು ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು ಕಣಿನಾಳಿನ ಸಿದ್ದನಗೌಡರಲ್ಲಿ ಫೋಟೋ ಇಟ್ಟಾರೆ. ಅವರು ಮೊಟ್ಟ ಮೊದಲು ಧಾರವಾಡದಲ್ಲಿ ಸಹಕಾರಿ ಕ್ರಾಂತಿಯನ್ನು ಮಾಡಿ ಇವತ್ತು ಸಹಕಾರಿ ರಂಗದಲ್ಲಿ ನಮ್ಮನ್ನು ಬದುಕಿಸಿದ್ದಾರೆ. ಇದರ ಅರ್ಥ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಥವಾ ಪ್ರೈವೇಟ್ ಬ್ಯಾಂಕ್ಗಳು ನಮಗೆ ಸಹಾಯ ಮಾಡಿಲ್ಲ ಅಂತಿಲ್ಲ, ಅವರು ಮಾಡಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನಾಗ್ತದೆ ಅಂದರೆ, ಅಥವಾ ಪ್ರೈವೇಟ್ ಬ್ಯಾಂಕ್ನಲ್ಲಿ ಏನಾಗ್ತದಂದರೆ, ನಮ್ಮ ಕುಂಡ್ಲಿ ಅಷ್ಟೇ ನೋಡೋಂಗಿಲ್ಲ, ನಮ್ಮ ಅಪ್ಪನ ಕುಂಡ್ಲಿ ನೋಡ್ತಾರೆ ಅವರು, ಅವ ಸಾಲ ತೊಗೊಂಡು ಮುಟ್ಸನೋ ಇಲ್ಲೋ ಅಂತೇಳಿ. ಆದರೆ ಈ ಸಹಕಾರಿ ರಂಗದಲ್ಲಿ ಮನುಷ್ಯನ ವಿಶ್ವಾಸದ ಮೇಲೆ ಈ ವ್ಯವಸ್ಥೆ ನಡೀತದೆ. ಇವತ್ತು ನಾಯಕರು ಸಂಸ್ಥಾಪಕರು ಇರ್ಬೋದು, ಆದರೆ ಅವ್ರಿಗೆ ಗೊತ್ತದ ಈ ಊರಾಗ ಯಾರು ದುಡಿದು ಮುಟ್ಟಿಸ್ತಾರೆ, ಯಾರು ಮುಟ್ಟಿಸೋದಿಲ್ಲ ಅಂತೇಳಿ. ಅದು ಗೊತ್ತಿದ್ದಲ್ಲೇ ಇವತ್ತು ಸಹಕಾರಿ ರಂಗ ನಡೆದಿದೆ. ಇವತ್ತು ಒಬ್ಬರಿಗೊಂದು ಒಪ್ಪತ್ತು ಜಮೀನು ಇರದೇ ಇದ್ದರೂ ಕೂಡ ಸಾಲ ಕೊಡಬೇಕು ಕೊಡಬಾರ್ದು ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಮನುಷ್ಯನ ವಿಶ್ವಾಸದ ಮೇಲೆ ಸಹಕಾರಿ ರಂಗ ನಡೆದ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಸಹಕಾರಿ ರಂಗದ ಕೊಡುಗೆ ಬಹಳ ಅಪಾರವಾಗಿರ್ತಕ್ಕಂಥದ್ದು.
ಒಂದು ಕಾಲದಲ್ಲಿ ಕುಡಿಲಿಕ್ಕೆ ನೀರಿರಲಿಲ್ಲ ನಮಗೆ. ಆದರೆ ಇವತ್ತು ಒಂದು ಸಂತೋಷದ ಸಂಖ್ಯೆ ಏನಪ್ಪ ಅಂದರೆ, ಈ ದೇಶದ 140 ಕೋಟಿ ಜನರಿಗೆ ಎಷ್ಟು ಹಾಲು ಬೇಕು ಅಷ್ಟು ಕೊಟ್ಟು ಇನ್ನು ಪರರಾಷ್ಟ್ರಕ್ಕೆ ರಫ್ತು ಮಾಡ್ತಕ್ಕಂಥ ಶಕ್ತಿ ನಮ್ಮ ದೇಶಕ್ಕಿದೆ ಅಂದರೆ ಅದು ಪ್ರೊಫೆಸರ್ ಕುರಿಯನ್ ಅಂತೇಳಿ ಒಬ್ಬ ವ್ಯಕ್ತಿ ಕ್ಷೀರ ಕ್ರಾಂತಿ ಮಾಡ್ದ. ಇವತ್ತು ಗುಜರಾತ್ದಲ್ಲಿ ನಿಮಗೆಲ್ಲ ಗೊತ್ತಿದೆ. ಇವತ್ತು ಹಾಲು ಒಂದು ಕಾಲದಲ್ಲಿ ನಾವೇ ಯಾವುದರ ಊರಿಗೆ ಹೋದರೆ ಹೆಣ್ಮಕ್ಳು ಬೇರೆ ಮನೆಯಿಂದ ಹಾಲು ತೊಗೊಂಬಂದು ಚಹಾ ಮಾಡಿಕೊಡ್ತಿದ್ರು. ಆದರೆ ಇವತ್ತು ಯಾರ ಮನೆಯಲ್ಲಿ ಹಾಲಿಲ್ಲ ಅಂತ ಹೇಳೋದಿಲ್ಲ, ಎಲ್ಲರ ಮನೆಯಲ್ಲಿ ಹಾಲಿದೆ. ಒಂದು ಕಾಲದಲ್ಲಿ ಇದೇ ಬಿಜಾಪುರದಲ್ಲಿ ನೀರು ಸಿಗ್ತಿರಲಿಲ್ಲ, ಹಾಲು ಸಿಗ್ತಿರಲಿಲ್ಲ. ಆದರೆ ಇವತ್ತು ದೇಶದ ಯಾವುದೇ ಮೂಲೆಗೆ ಹೋಗ್ರಿ ಒಂದು ಬಾಟ್ಲಿ ಬಿಸ್ಲರಿ 60 ರೂಪಾಯಿ ಇರ್ತದೆ, ಆದರೆ ಹಾಲು ಮಾತ್ರ 40-50 ರೂಪಾಯಿ ಲೀಟ್ರ್ ಇದೆ ಅಂದರೆ ಅದಕ್ಕೆ ಆ ಕುರಿಯನ್ ಅವ್ರ ಕಾರಣ ಅಂತೇಳಿ ನಾನು ಹೇಳಬೇಕಾಗಿದೆ. ಇಂಥ ಅನೇಕ ಮಹನೀಯರು, ಹೇಗೆ ಸಿದ್ದನಗೌಡರು ಇವತ್ತು ಸರ್ಕಾರಿ ರಂಗದಲ್ಲಿ ಸಾಧನೆ ಮಾಡಿದರು, ಅದರ ಮುಖಾಂತರ ಇವತ್ತು ಈ ದೇಶದ ಎಲ್ಲ ರೈತರಿಗೆ ಪತ್ತು ಸಿಗ್ತಾ ಇದೆ. ಅಂದರೆ ನೀವು ಮುಂಗಾರಿ ಹಂಗಾಮ ಬರಲಿ, ಹಿಂಗಾರಿ ಹಂಗಾಮ ಬರಲಿ, ಬೆಳೆ ಬೆಳೀಲಿಕ್ಕೆ ನಿಮಗೆ ಅವಕಾಶ ಇದೆ. ಒಂದು ಕಾಲದಲ್ಲಿ ಇದೇ ಪತ್ತು ಅಂದರೆ ದುಡ್ಡು ಸಿಗದೇ ಇದ್ದರೆ ಸೌಕಾರಿ ಸಾಲ ತಗೊಂಡು ರೈತರು ತಮ್ಮ ಜಮೀನನ್ನೇ ಅವರಿಗೆ ಕೊಟ್ಟು ಹೋಗಿರ್ತಕ್ಕಂಥ ಉದಾಹರಣೆ ನಮ್ಮ ಎದುರಿಗಿದ್ದಾವೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಕರ್ನಾಟಕ ಒಂದು ದೊಡ್ಡ ಸಾಧನೆ ಮೆರೆದಿದೆ. ಏನಪ್ಪ ಅಂದರೆ ಇಡೀ ಕರ್ನಾಟಕದ ಎಲ್ಲ ರೈತರಿಗೆ ಇವತ್ತು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ಕೊಡ್ತಕ್ಕಂಥ ಏಕೈಕ ರಾಜ್ಯ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕು. ಕೆಲವೊಬ್ಬರಿಗೆ ಹೆಚ್ಚಿಗೆ ಸಾಲ ಸಿಗ್ತದೆ, ಕೆಲವೊಬ್ಬರಿಗೆ ಸ್ವಲ್ಪ ಕಡಿಮೆ ಸಿಗ್ತದೆ. ಆದರೆ ನಮ್ಮ ಬಿಜಾಪುರದಲ್ಲಿ DCC ಬ್ಯಾಂಕ್ ಇರುವುದರಿಂದ ಒಂದು ಕಾಲದಲ್ಲಿ ಸೊಸೈಟಿಯಲ್ಲಿ 4,000 ರೂಪಾಯಿ ಸಾಲ ಕೊಡ್ತಿದ್ವಿ ಸರಾಸರಿ ಒಬ್ಬ ವ್ಯಕ್ತಿಗೆ. ಆದರೆ ಇವತ್ತು 70,000 ರೂಪಾಯಿ ಕೊಡ್ತೀವಿ, ಕನಿಷ್ಠನೂ ಕೊಡ್ತೀವಿ, ಗರಿಷ್ಠ 3 ಲಕ್ಷ ರೂಪಾಯಿ ಕೊಡ್ತೀವಿ. ಇದಕ್ಕೆ ಯಾರು ಕಾರಣ ಅಂತ ಹೇಳಿದರೆ ಕಣಿನಾಳ ಸಿದ್ದನಗೌಡರ ಕಾರಣ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕಾಗಿದೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪಾಂಡುರಂಗ ರಂಗರಾವ್ ದೇಸಾಯರು, ಲಕ್ಷ್ಮೀಗುಡಿ ದೇಸಾಯರು ಅಂತ ಹೇಳ್ತೀವಿ ನಾವು. ಆ ಪುಣ್ಯಾತ್ಮ ಬಿಜಾಪುರ DCC ಬ್ಯಾಂಕು ಕೇವಲ ಒಂದು 70,000 ರೂಪಾಯಿದಲ್ಲಿ ಪ್ರಾರಂಭ ಮಾಡಿದರು. ಆ 70,000 ರೂಪಾಯಿ ಇವತ್ತು 100 ವರ್ಷಗಳ ನಂತರ 14,000 ಕೋಟಿ ಆಗಿದೆ ಅಂದರೆ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕೆಂದರೆ ಅವರು ಮಾಡದೆ ಹೋಗಿದ್ರೆ ಈ ಬ್ಯಾಂಕಿಗೆ ಪಗು ಹಳಕಟ್ಟಿಯವರಿದ್ದರು, ಬುಲ್ಗೋಡವರಿದ್ದರು, ಭಾಳಷ್ಟು ನಾಡಗೌಡರಿದ್ದರು, ಅನೇಕ ಹಿರಿಯರು ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿ ಇವತ್ತು ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ ರೈತರಿಗೆ ಇಷ್ಟೊಂದು ಸಹಾಯ ಮಾಡಿದ್ದಾರೆ. ಈಗ ತಾನೇ ನನಗೆ ಡಾಕ್ಟರ್ ಹೇಳ್ತಾ ಇದ್ರು, ಅತಿ ಹೆಚ್ಚಿನ ಸಹಕಾರಿ ಸಂಘಗಳು ಇರ್ತಕ್ಕಂಥ ಊರಂದ್ರೆ ದೇವರಿಪ್ಪರಿಗೆ ಅಂತೇಳಿ ಭಾಳ ಹೆಮ್ಮೆ ಇದೆ. ಯಾಕಂದರೆ ಇವತ್ತು ಮೊದಲು ವಾರ್ತೆಯನ್ನು ಹೊಗಳ್ತಿದ್ವಿ ನಾವು, ಇವತ್ತು ವಾರ್ತೆ ಮೀರಿಸ್ತಕ್ಕಂಥ ಊರು ಯಾವುದಾದ್ರೂ ಇದ್ದರೆ ಅದು ದೇವರಿಪ್ಪರಿಗೆ ಅಂತೇಳಿ ನಾನು ಹೇಳಬೇಕಾಗಿರ್ತಕ್ಕಂಥ ಶಕ್ತಿನೇ ಇಲ್ಲ. ಇವತ್ತು ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಆದರೆ ಈ ವ್ಯವಸ್ಥೆ ಎಂದೋ ಒಂದು ಸರ್ತಿ ಒಳ್ಳೆಯದು, ಆದರೆ ನಿರಂತರ ಒಳ್ಳೆಯದಲ್ಲ. ಇವತ್ತು ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮ ರೈತರು ಯಾವುದೇ ವ್ಯವಸಾಯ ಮಾಡಲಿ ವೈಜ್ಞಾನಿಕ ವ್ಯವಸಾಯ ಮಾಡಬೇಕು. ಆದರೆ ದುರ್ದೈವ ಏನಾಗಿದೆ ಅಂದರೆ ನಮ್ಮಲ್ಲೆಲ್ಲ ವೈಜ್ಞಾನಿಕ ಕೃಷಿ ಮಾಡ್ತಕ್ಕಂಥ ರೈತರಿಲ್ಲ. ಒಂದು ಕಾಲದಲ್ಲಿ ನಾವು ನೋಡ್ತಿದ್ವಿ, ಸೂರ್ಪಾನ್ ಬಂದರೆ ಇಡೀ ಜಿಲ್ಲೆ ಹಳದಿನೇ ಕಾಣ್ತಿತ್ತು. ಯಾಕಂದರೆ ಎಲ್ಲರೂ ಸೂರ್ಪಾನೇ ಹಾಕ್ತಿದ್ರು. ಈಗ ಸೂರ್ಪಾನ್ ತೆಗೆದಿದ್ರಿ, ತೊಗರಿ ಹಾಕಾಕತ್ತೀರಿ. ಇನ್ನು ಮುಂದೆ ಏನಾಗ್ತಿರೋ ಭಗವಂತಗೆ ಬಿಟ್ಟಿದ್ದು. ಯಾಕಂತಂದರೆ ಯಾವುದೇ ಬೆಳೆಯನ್ನು ಅತಿಶಯ ಮಾಡಬಾರ್ದು. ಯಾಕಂದರೆ ಅದರ ಬೆಲೆ ಕೂಡ ಕುಸಿತು.
ಇವತ್ತು ನಾವು ನೋಡ್ತಾ ಇರ್ತೀನಿ, ವಿಶೇಷವಾಗಿ ನನಗಂತೂ ದಿವಸ ಇದು ಒಂದು ಇದ್ದೇ ಇದ್ದಿದ್ದು. ಈ ಕಬ್ಬಿನ ಮಂತ್ರಿ ಆದಾಗ ಮೊನ್ನೆ ನೋಡಿದೆ ನಾನು ಗುರ್ಲಾಪುರ ಕ್ರಾಸ್ದಲ್ಲಿ ಏನು ರೈತರು ಹೋರಾಟ ಮಾಡ್ತಿದ್ರಂದ್ರೆ, ನಾವು ಅಲ್ಲಿ ಬರೋಕ್ಕಿಂತಲೂ ಮೊದಲು ನಮಗೆ ಹ್ಯಾಂಗೆ ಸನ್ಮಾನ ಮಾಡ್ತಿದ್ರಪ್ಪ ಅಂದರೆ ನೀರಿನ ಬಾಟ್ಲಿ ಹೋಗೋದು, ಚಪ್ಪಲಿ ಹೋಗೋದು ಹೋಗ್ತಿದ್ರು. ಆದರೆ ಅದನ್ನೇ ನಾವು ಬಗೆಹರಿಸಿದ ಮೇಲೆ ಹಾರ ಹಾಕ್ತಾರೆ, ಮತ್ತು ಎರಡೂ ಇರ್ತದೆ. ಆದರೆ ಇದು ಸ್ಥಿತಿ ಬರಬಾರ್ದು ನಮ್ಮ ದೇಶದ ಜನರಿಗೆ. ನಾನು ಅದಕ್ಕೆ ನಿಮಗೆ ಹೇಳಿದೆ ಮೊದಲು, ಈ ದೇಶದೊಳಗೆ ಏನು ಬೆಳೆದ್ರೂ ಅದಕ್ಕೊಂದು ಬೆಲೆ ಇರಬೇಕು, ಆದರೆ ನಿರ್ದಿಷ್ಟವಾದಂಥ ಬೆಲೆ ಇರಬೇಕು. ಇತ್ತೀಚೆಗೆ ತೊಗರಿಗೂ ಬೆಲೆ ಇಲ್ಲ, ಕಬ್ಬಿಗೂ ಬೆಲೆ ಇಲ್ಲ, ಸೂರ್ಪಾನ್ಕಂತೂ ಮೊದಲೇ ಇಲ್ಲ. ಮೇಲಾಗಿ ಸರ್ಕಾರದ ನೀತಿಗಳು ಕೂಡ ಬಹಳ ಸರಳ ಇರೋದಿಲ್ಲ. ಯಾಕಂದರೆ ನಾವೇ ತೊಗರಿ ಬೆಳಿತೀವತ್ತಂದ್ರೂ ಪರರಾಷ್ಟ್ರದ ಸ್ವಸ್ಥ ತೊಗರಿ ತಂದು ತಿಂತಕ್ಕಂಥ ಚಟ ನಮಗಿದೆ, ಅಂಥವು ವ್ಯಾಪಾರಸ್ಥರಿಗಿದೆ, ರಾಜಕಾರಣಿಗಳಿಗಿದೆ ಭಾವಿಸ್ಬೇಕು. ನಾವೇ ಬೆಳಿತೀವಿ. ಆದರೆ ಇವತ್ತು ದುರ್ದೈವದ ಸಂಖ್ಯೆ ಏನಪ್ಪ ಅಂದರೆ, ನಾವು ತಿನ್ನೋ ಉಂಬ ಎಣ್ಣೆ ಕೂಡ ಇಂಪೋರ್ಟ್ ಮಾಡ್ಕೋತೀವಿ. ನಿಮ್ಗೆ ಒಳ್ಳೆ ಎಣ್ಣೆ ಅಂತ ನೀವು ಅಂತೀರಿ, ಅದು ಕೂಡ 2.5 ಲಕ್ಷ 3 ಲಕ್ಷ ಕೋಟಿ ರೂಪಾಯಿದಷ್ಟು ಎಣ್ಣೆ ತಂದು ತಿಂತೀವಿ ನಾವು. ಆದರೆ ನಾವೇ ಉತ್ಪಾದನೆ ಮಾಡ್ಬೋದು, ಆದರೆ ಅಂಥ ನೀತಿ ಇಲ್ಲ. ದುರ್ದೈವ ಅಂದರೆ ಇದೇ ನಮ್ಮ ದೇಶ. ಇವತ್ತು ಪೆಟ್ರೋಲ್ ಕೂಡ ಇಂಪೋರ್ಟ್ ಮಾಡ್ಕೊಂಡು ತಂದು ತಿಂತೀವಿ, ವಾಪರಿಸ್ತೀವಿ. ಇಂಥ ಸ್ಥಿತಿ ಬರಬಾರ್ದು. ಸ್ವಾವಲಂಬಿಗಳಾಗಿ ಬದುಕಬೇಕಾದ್ರೆ ಇಂಥ ಪತ್ತಿನ ಸಹಕಾರಿ ಸಂಘಗಳ ಅವಶ್ಯಕತೆ ಭಾಳ ಇದೆ. ವಿಶೇಷವಾಗಿ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕ್ ಆಗಲಿ ಅಥವಾ ಪ್ರೈವೇಟ್ ಬ್ಯಾಂಕ್ಗಳಾಗಲಿ ನಿಮಗೆ ಯಾವ ಕಾಲದಲ್ಲಿ ಶೋಷಣೆ ಮಾಡ್ತಾವೆ ಗೊತ್ತಿರೋದಿಲ್ಲ. ನಾನು ಒಂದೊಂದು ಕಡೆ ನೋಡ್ತೀನಿ, ನಾವು ಶೂನ್ಯ ಬಡ್ಡಿ ದರದಲ್ಲಿ DCC ಬ್ಯಾಂಕ್ದವ್ರು ಸಾಲ ಕೊಡ್ತೀವಿ. ಕೆಲವು ಸೌಹಾರ್ದ ಬ್ಯಾಂಕ್ಗಳದಾವೆ, ಅವ್ರ ಹೆಸರು ಹೇಳಂಗಿಲ್ಲ, ಅವ್ರು 100ಕ್ಕೆ 18% 20% ಬಡ್ಡಿ ಹಾಕ್ತಾರೆ. ಮತ್ತು ನೀವೆಲ್ಲರೂ ಇಸ್ಪೇಟ್ ಆಡಕ್ಕೆ ಕೂತ್ರೆ 25% ಹಾಕ್ತಾರೆ ಅವರು. ಇಂಥ ಬ್ಯಾಂಕ್ಗಳು ಕೂಡ ಅದಾವೆ ನಮ್ಮಲ್ಲಿ. ಇವೆಲ್ಲ ಆಗಬಾರ್ದು. ಆದರೆ ಇಂಥ ಸಹಕಾರಿ ಪತ್ತಿನ ಸಹಕಾರಿ ಸಂಘಗಳು ಕೆಲವು ಸರ್ಕಾರದ ನಿಬಂಧನೆಗೊಳಗಾಗಿ ಹೆಚ್ಚಿಗೆ ಬಡ್ಡಿ ಹಾಕಲಾರ್ದೆ ನಿಮ್ಗೆ ಸಹಾಯ ಮಾಡ್ತಾವೆ. ಆ ಕಡೆ ನೀವು ಸಾಲ ತಗೋಬೇಕು. ಆದರೆ ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಸಹಕಾರಿ ಬಡ್ಡಿ ತೊಗೊಂಡು 100ಕ್ಕೆ 2 3 ಬಡ್ಡಿ ಕಡೆ ಹೋಗಿ ತೊಗೊಂಡು ನಾವೇ ನೇಣಿಗೆ ಶರಣಾಗ್ತೀವಿ. ಅಂಥ ಸ್ಥಿತಿ ಬರಬಾರ್ದು. ಇಂಥ ಬರಬಾರ್ದಂತ ತಿಳ್ಕೊಂಡೇ ಕಣಿಗನಾಳು ಸಿದ್ದನಗೌಡರು ಇಂಥ ಸಹಕಾರಿ ಚಳವಳಿಯನ್ನು ಹುಟ್ಟಾಕಿದ್ದಾರೆ. ಭಾಳ ಸಂತೋಷ ಏನಂದರೆ, ಇವತ್ತು ಈ ದೇಶದಲ್ಲಿ 50ರಿಂದ 60 ಕೋಟಿ ಜನ ನಾವೆಲ್ಲರೂ ಸಹಕಾರಿ ಸಂಘದ ಸದಸ್ಯರಿದ್ದೀವಿ. ಒಂದಿಲ್ಲ ಒಂದು ಸೊಸೈಟಿ ಮೆಂಬರ್ ಇರ್ತೀವಿ, ಪತ್ತಿನ ಸಹಕಾರಿ ಸಂಘದ ಮೆಂಬರ್ ಇರ್ತೀವಿ, ಅರ್ಬನ್ ಬ್ಯಾಂಕಿನ ಮೆಂಬರ್ ಇರ್ತೀವಿ. ಅವೆಲ್ಲ ನಮಗೆ ಒಂದಿಲ್ಲ ಒಂದು ರೀತಿಯಿಂದ ಸಹಾಯ ಮಾಡ್ತಾವೆ. ಇವತ್ತು ಭಾಳ ಸಂತೋಷದ ಸಂಖ್ಯೆ ಹೇಳಬೇಕಪ್ಪ ಅಂದರೆ, ಬಿಜಾಪುರದಲ್ಲಿ ಸಿದ್ದೇಶ್ವರ್ ಬ್ಯಾಂಕು ಪಗು ಹಳಕಟ್ಟಿಯವರು ಸ್ಥಾಪನೆ ಮಾಡಿದರು. ಆ ಬ್ಯಾಂಕು ಒಂದು ಕಾಲದಲ್ಲಿ ಇಡೀ ಬಿಜಾಪುರ ಜಿಲ್ಲೆ ವ್ಯಾಪಾರಸ್ಥರಿಗೆ ಸಹಾಯ ಮಾಡಿತ್ತು. ಮತ್ತು ಇಲ್ಲೇ ರಾಜಗೌಡರು ಕುಕ್ಕಾರ ಅವರಿಗೆ ಗೊತ್ತದ. ಒಂದು ಕಾಲದಲ್ಲಿ MLA ಟಿಕೆಟ್ ಸಿಗ್ತಿತ್ತು, ಸಿದ್ದೇಶ್ವರ್ ಬ್ಯಾಂಕ್ ಮೆಂಬರ್ಶಿಪ್ ಸಿಗ್ತಿರಲಿಲ್ಲ. ಯಾಕಂದರೆ ಅಷ್ಟು ಪ್ರತಿಷ್ಠಿತ ಬ್ಯಾಂಕ್ ಆಗಿತ್ತು. ಆದರೆ ಇವತ್ತು ಸ್ವಲ್ಪ ಏನೋ ಬದಲಾವಣೆ ಆಗಿರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಅಂಥ ಸಹಾಯ ಮಾಡ್ತಕ್ಕಂಥ ಸಹಕಾರಿ ಬ್ಯಾಂಕ್ಗಳು ಬಿಜಾಪುರದಲ್ಲಿದ್ದು, ಅದಕ್ಕೆ ರಾಚಪ್ಪಣ್ಣವರು, ತರ್ನಳ್ಳಿಯವರು, ಸದ್ದಪ್ಪಣ್ಣ ತಾಳಿಕೋಟಿಯವರು, ಬೂಕ್ಷೆಟ್ಟಿಯವರು ಭಾಳ ಚೆನ್ನಾಗಿ ಆ ಬ್ಯಾಂಕ್ ನಡೆಸ್ಕೊಂಡು ಬಂದರು. ನನಗೆ ಇನ್ನೂ ನೆನಪಿಗಿದೆ, ರಾಚಪ್ಪಣ್ಣ ಒಂದು ಮಾತು ಹೇಳ್ತಿದ್ರು, ಯಾವುದೋ ಒಂದು ಊರಿಗೆ ನಮ್ಮಂಥ ಒಬ್ಬ ವ್ಯಕ್ತಿ ಹೋದ್ಮೇಲೆ ಆ ಊರಿನ ಹೋಟೆಲ್ ಮೇಲೆ ಬರ್ದಿದ್ರೆ, ಏನು ತಿಂತೀರಿ ತಿನ್ನಿರಿ ಅನ್ಸುತ್ತಾ. ಇವತ್ತಿನ ರಜತ್ ಮಹೋತ್ಸವ ಕಾರ್ಯಕ್ರಮವನ್ನು ನೋಡಿದ್ರೆ ಭಾಳ ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಬ್ಯಾಂಕ್ ಹುಟ್ಟಿ 25 ವರ್ಷ ಆಯ್ತು. 25 ವರ್ಷದ ಕಾರ್ಯಕ್ರಮ ಏನು ನಮ್ಮ ಅಧ್ಯಕ್ಷರಾದಿಯಾಗಿ ಆಡಳಿತ ಮಂಡಳಿಯವರು ಏನು ಒಂದು ಅದ್ದೂರಿ ಆದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ನೋಡಿದ ಕೂಡಲೇ ಹೇಳಿದ್ನ
ಭಾಳ ಅಚ್ಚುಕಟ್ಟಾಗಿ ಭಾಳ ಅದ್ಧೂರಿಯಾದಂಥ ಕಾರ್ಯಕ್ರಮವನ್ನು ನೆರವೇರಿಸಿರಿ. ತಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ನಾನು ಅಭಿನಂದನೆಯನ್ನು ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ. ಯಾಕಂದ್ರೆ ತಮಗೆ ಗುರ್ತಿರಲಿ, 25 ವರ್ಷ ಏನು ಈ ಬ್ಯಾಂಕನ್ನು ಕಟ್ಟಿದ್ರು, ಆ ಕಟ್ಟಿದಂಥದ್ದು ದೊಡ್ಡದಲ್ಲ. ಆ ಕಟ್ಟಿ 25 ವರ್ಷ ನಡೆಸ್ಕೊಂಡ್ಬಂದಾರ, ಇದು ದೊಡ್ಡದಕ್ಕೆ ನಾ ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತಿನ ಸಹಕಾರಿ ಬ್ಯಾಂಕ್ಗಳು ಏನಂದ್ರೆ ಅದರ ಹೆಸರಲ್ಲಿ ಇರುವಂಥ ಸಹಕಾರದಿಂದ ನಡೆಯುವಂಥದ್ದು. ಏನು ಇಲ್ಲಿ ಮೆಂಬರ್ಶಿಪ್ಪನ್ನು ತೊಗೊಂಡಾರ ಅವರೆಲ್ಲರ ಸಹಕಾರದಿಂದ ಇವತ್ತು ಈ ಬ್ಯಾಂಕ್ ಈ ಮಟ್ಟಕ್ಕೆ ಬೆಳೆದದಂದ್ರೆ ತಪ್ಪಾಗಲಿಕ್ಕಿಲ್ಲ. ಅದ್ರ ಜೊತೆ ಆ ಮೆಂಬರ್ಶಿಪ್ ಜೊತೆ ಏನು ಆಡಳಿತ ಮಂಡಳಿ ಸದಸ್ಯರು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ಸಂಸ್ಥಾಪಕ ಅಧ್ಯಕ್ಷರು ಇರ್ಬೋದು, ಭಾಳ ಪ್ರಜ್ವಲ ಮನಸ್ಸಿನಿಂದ ಈ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದಾರೆ. ಯಾಕಂದ್ರೆ ಸಹಕಾರಿ ರಂಗ ಬಹಳ ದೊಡ್ಡದು. ಯಾಕಂದ್ರೆ ಸಿದ್ದನಗೌಡರು ಕಟ್ಟಿದಂಥದ್ದು ಈ ಕರ್ನಾಟಕದಲ್ಲಿ ಏನು ಈ ಸಹಕಾರಿ ಬ್ಯಾಂಕ್ಗಳು ಅದಾವೆ, ಬೇರೆ ರಾಜ್ಯದಾಗ ಇಲ್ಲ ಬಂಧುಗಳೇ. ಇವತ್ತಿನ ದಿವಸ ಹಿಂದಿನ ದಿವಸ ನಾವು ಭಾಳ ಕಷ್ಟಪಡ್ಬೇಕಾಗಿತ್ತು. ಯಾರ್ದೋ ಮನೆಗೆ ಒಂದು 100 ಸತಿ ಅಡ್ಡಾಡಿ ನಮ್ಮ ಹೊಲ ಮನೆ ಒತ್ತಿಟ್ಟು ಕೈ ಸಾಲ ತೊಗೋಬೇಕಾಕಿದ್ದು. ಅವಾಗ 3 ಬಡ್ಡಿ, 5 ಬಡ್ಡಿ, 10 ಬಡ್ಡಿ ನಡೀತಿತ್ತು. ಆದ್ರೆ ಇವತ್ತಿನ ದಿವಸ ತಮಗೆ ಗೊತ್ತಿರಲಿ, ಸೊಸೈಟಿಗಳಾದರೂ ಸಹಿತ ಸ್ಟಾರ್ಟಿಂಗ್ನಾಗ 18% ಬಡ್ಡಿ ಇದ್ದು. ಆ ಸೊಸೈಟಿ ಬಡ್ಡಿ ಕೊಟ್ಟುದೇ ಚಕ್ಕಿತ್ತು ನಮಗೆ. ಸಾಲ ಮನ್ನಾ ಬಿಡ್ರಿ, ನೀವು ಬಡ್ಡಿ ಮನ್ನಾ ಮಾಡಿದ್ರು ಹಿಂದೆ ಹೆಗಡೆ ಅವರು. ಅವಾಗ ಎಷ್ಟೋ ರೈತರು ಖುಷಿ ಪಟ್ಟಿದ್ದೆವು. ಯಾಕಂದ್ರೆ ಬಡ್ಡಿನೇ 18% ಇತ್ತು ಅವಾಗ. ಈಗ 0% ಆಗ್ಯದ. ಈಗ ವರ್ಷಕ್ಕೊಮ್ಮೆ ಪಾವತಿ ಮಾಡ್ಕೊಂಡ್ರೆ ಸಾಕಂತೇಳಿ ಈಗ ಯಾರೂ ಕಟ್ಬಾಕಿ ಬಿಡಂಗಿಲ್ಲ. ಯಾಕಂದ್ರೆ ಕಟ್ಬಾಕಿ ಬಿದ್ದರೆ ದಂಡದ ಬಡ್ಡಿ ಬೀಳ್ತದೆ, 12 ಬಡ್ಡಿ. ಅದರ ಪ್ರಜ್ಞೆ ಇವತ್ತಿನ ದಿವಸ ನಿಮ್ಗೆ ಎಲ್ಲರಿಗೆ ಐತಿ ಬಂಧುಗಳೇ. ಏನು ಮಾಡ್ತೀವಿ ಅಂದ್ರೆ ವರ್ಷ ಇನ್ನೂ 4 ದಿವಸ ಇರೋದ್ರಾಗೆ ಯಾರಂತೇಳಿ 4 ದಿವ್ಸಕ್ಕೆ ತೊಗೊಂಡು ತುಂಬಿ ಮತ್ತೆ ಹೊಳ್ಳಿ ಖರ್ಚು ಹಾಕಿ ಮತ್ತೆ ಅವ್ರಿಗೆ ಕೊಡುವಂಥದ್ದು. ಇವತ್ತು ಯಾವ ಸಹಕಾರಿ ಸಂಘಗಳು ಕಟ್ಬಾಕಿ ಬೀಳಂಗಿಲ್ಲ. ಸಹಕಾರಿ ಸಂಘಗಳು ಎಲ್ಲಿ ಲಾಸ್ ಅದಾವ ಅಂದ್ರೆ ಏನು 3% ಬಡ್ಡಿ ಸರ್ಕಾರ ಸಹಕಾರಿ ಸಂಘಗಳಿಗೆ ಕೊಡಬೇಕು. ಮನ್ನಾ ಮಾಡಿದಂಥದ್ದು ಕೊಡೋದು ಲೇಟ್ ಆದ್ರೆ ಅಷ್ಟೇ ಸಹಕಾರಿ ಸಂಘಗಳು ಹೈರಾಣು ಬರ್ತಾವೆ. ಆದ್ರೆ ರೈತರಿಂದ ಹೈರಾಣು ಇಲ್ಲ ಅಂತೇಳಿ ನಾ ಇಲ್ಲಿ ಹೇಳಿಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತಿನ ದಿವಸ ಈ ಬ್ಯಾಂಕ್ಗಳು ಎದಕ್ಕೆ ಉಪಯೋಗ ಆಗ್ತಾವಂದ್ರೆ ಕೆಲವೊಂದು ಸತಿ ಇವು ನಮ್ಮವೇ ಪತ್ತಿನ ಸಹಕಾರಿ ಬ್ಯಾಂಕ್ ಇರೋದ್ರಿಂದ ನಿಮಗೊಂದು ಉದಾಹರಣೆ ಹೇಳ್ಬಿಡ್ತೀನಿ. ಒಂದು ನಮ್ಮ ಬಸವೇಶ್ವರ ಬ್ಯಾಂಕ್ನಾಗ ಒಬ್ಬ ಹುಡುಗ ನೌಕರಿ ಬರಬೇಕಾಗಿತ್ತು. ಅರ್ಜೆಂಟ್ 50 ಲಕ್ಷ ರೂಪಾಯಿ ಕಟ್ಟಬೇಕಾಗಿತ್ತು. ಅವ್ರು KS IAS ನೌಕರಿ ಬರಬೇಕಾಗಿತ್ತು. ಆ ಟೈಮ್ದಾಗ ಅವ್ರಿಗೆ ಎಲ್ಲಿ ರೊಕ್ಕ ಸಿಗ್ಲಾರ್ದಾಗ ಆ ಬ್ಯಾಂಕ್ ಏನು ಹುಡುಗನ ತಂದೆದಾರ ಆ ಬ್ಯಾಂಕಿನಲ್ಲಿ ಒಳ್ಳೆ ಒಡನಾಟ, ಒಳ್ಳೆ ವ್ಯವಹಾರ ಇಟ್ಕೊಂಡಂತವ. ಆ ಬ್ಯಾಂಕಿನ ಅಧ್ಯಕ್ಷರಿಗೆ ಆಡಳಿತ ಮಂಡಳಿದವರಿಗೆ ಹೋಗಿ ಅವರು ಮನವಿ ಮಾಡಿದ್ರೆ, ನೀವು ಕಾಗದ ಪತ್ರ ನಾಳೆ ಮಾಡ್ಕೊರಿ, ಇವತ್ತು ರೊಕ್ಕ ಕೊಡ್ತೀವಿ ಅಂತೇಳಿ ರೊಕ್ಕ ಕೊಟ್ಟರು ಆ ಹುಡುಗನ ನೌಕರಿ ಆಯ್ತು ಬಂಧುಗಳೇ. ಇದನ್ನು ನಾವು ನೆನೆಸ್ಬೇಕು. ಇವು ಸಹಕಾರಿ ಸಂಘಗಳು ಶಿವಾನಂದ ಪಾಟೀಲ್ರು ಭಾಷಣದಾಗ ಹೇಳಿದ್ರು, ನಮ್ಮ ರಾಯಮುಂಡಾಯ್ತು ಡಾಕ್ಟ್ರಿಗೆ ಊರಾಗ ಯಾರು ತುಂಬ್ತಾರೆ ಯಾರು ತುಂಬಂಗಿಲ್ಲ ಅನ್ನೋದು ಗುರುತಿರ್ತದೆ ಅಂತೇಳಿ. ಅದಕ್ಕೆ ಯಾರು ಸರಿಯಾಗಿ ವ್ಯವಹಾರವನ್ನು ಮಾಡ್ತಾರ ಅಂಥವ್ರಿಗೆ ಸಾಲ ಕೊಡುವಂಥ ಕೆಲಸ ಇಂಥ ಸಹಕಾರಿ ಬ್ಯಾಂಕ್ಗಳು ಬರ್ತಾವೆ. ಇವತ್ತು ನ್ಯಾಷನಲೈಸ್ ಬ್ಯಾಂಕ್ ಅದಾವೆ, ನಿಮ್ಗೆ ಹೇಳ್ತೀನಿ DCC ಬ್ಯಾಂಕ್ ಅದಾವೆ. ಅವು ಕಾಗದ ಪತ್ರ ಭಾಳ ಬಿಡ್ತಾರೆ. ಸಹಿ ಬಡ್ಡಿ ಇರ್ಬೋದು ಕರೆ, ಆ ಕಾಗದ ಪತ್ರ ಒಂದ್ಸಾಕ 6 ತಿಂಗಳು ಹೋಗ್ತದೆ ಬಂಧುಗಳೇ. ಆದ್ರೆ ಈ ಬ್ಯಾಂಕಿನಾಗ ಬಂದು ಒಂದು ಸಹಿ ಮಾಡಿಕೊಟ್ರೆ ಇಮಿಡಿಯೇಟ್ ಬರ್ತಾರೆ. ಇವತ್ತು ಸಿದ್ದೇಶ್ವರ ಬ್ಯಾಂಕಿನಾಗ ಒಂದು ಮೆಂಬರ್ಶಿಪ್ ಆಗ್ಬೇಕಾದ್ರೆ ಹಿಂದೆ ಆ MLA ಟಿಕೆಟ್ ತೊಗೊಂಡಷ್ಟು ಕಷ್ಟ ಇತ್ತು. ಅದೇ ರೀತಿ ಬರೀ 25,000 ಸಾಲಕ್ಕೆ 6 ತಿಂಗಳು ಅಡ್ಡಾಡ್ಬೇಕಾಕೈತಿ. ಆದ್ರೆ ಇವತ್ತಿನ ಪತ್ತಿನ ಸಹಕಾರಿ ಬ್ಯಾಂಕ್ಗಳು ಇಲ್ಲೇ ಕಿರಣ್ ಉಟ್ಗೆ ಅವ್ರು ಕೂತಾರೆ. ಅವ್ರದ್ದು ಒಂದು ನೀಲಕಂಠೇಶ್ವರ ದೊಡ್ಡ ಬ್ಯಾಂಕ್ ಅದ. ಸಹಿ ಮಾಡಿಕೊಟ್ರೆ 50 ಲಕ್ಷ ಸಾಲ ಕೊಡ್ತಾರೆ. ಅಂದ್ರೆ ಆ ವ್ಯವಸ್ಥೆ ಏನೈತಲ್ಲ, ಇವತ್ತಿನ ದಿವಸ ರೊಕ್ಕ ಸುಲಭವಾಗಿ ಸಿಗುವಂಥದ್ದು ಇಂಥ ಸಹಕಾರಿ ಬ್ಯಾಂಕ್ಗಳಿಂದ. ಯಾಕಂದ್ರೆ ನಮಗೊಂದು ಟೈಮ್ ಪ್ರಸಂಗ, ಒಂದು ಟೈಮ್ ಹೆಂಗೆ ಇರ್ತದಂದ್ರೆ ರೊಕ್ಕ ಕಳೆದ್ರೆ ಮತ್ತೆ ಗಳಿಸ್ಬೋದು. ಆದ್ರೆ ಆ ಟೈಮ್ ಅನ್ನುವಂಥದ್ದು ಭಾಳ ಮಹತ್ವ ಇರ್ತದೆ. ಆ ಟೈಮಿಗೆ ಆಗುವಂಥ ಕೆಲಸ ಇಂಥ ಸಹಕಾರಿ ಬ್ಯಾಂಕ್ಗಳು ಮಾಡ್ತಾವಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಮಾತನ. ಯಾಕಂದ್ರೆ ನನಗೆ ಭಾಳ ಚಲೋ ಅನುಭವ ಈ ಬ್ಯಾಂಕ್ಗಳದಾಗ ಸಾಲಗಾರನೇ ನಾನು. ತಮಗೆ ಗುರ್ತಿರ್ಲಿ, ಇವ್ರು ಏನು ಮಾಡ್ತಾರಂದ್ರೆ ಮಾರ್ಚ್ ಎಂಡಕ್ಕೆ ನೀವು ಬಡ್ಡಿ ಕಟ್ಟಿ ಹೊಸಾದ್ ಮಾಡಿದ್ರೆ 1 ವರ್ಷ ತನಕ ಮತ್ತೆ ಹೊಳಿ ಕೇಳಂಗಿಲ್ಲ. ಆದ್ರೆ ಮಾರ್ಚ್ ಎಂಡಿಗೆ ಕಟ್ಟಬಾಕಿ ಬಿದ್ದರೆ ದಿನ ಮನೆಗೆ ಬರ್ತಾನೆ.
ಅದಕ್ಕೆ ಮಾರ್ಚ್ ಎಂಟಕ್ಕೆ ಕಟ್ಬಾಕಿ ಆಗ್ಲಾರ್ದಂಗೆ ನೋಡ್ಕೊಂಡ್ರೆ ಬ್ಯಾಂಕ್ಗಳು ಲಾಭದಲ್ಲಿ ಬರ್ತಾವು. ಅದೇ ರೀತಿ ಬ್ಯಾಂಕಿನ ಜೋಡಿ ಸಹಕಾರದಿಂದ ಅವ್ರು ಕೊಟ್ಟಂಥ ದುಡ್ಡನ್ನ ನಾವು ನಮ್ಮ ವೈಯಕ್ತಿಕ ಇದಕ್ಕೆ ಹಾಕೊಳ್ಳಾರ್ದೆ ಯಾವ ಉದ್ದೇಶಕ್ಕೆ ತೊಗೊಂಡಿರ್ತೀವಿ ಅದನ್ನು ಬಳಸ್ಕೊಂಡ್ರೆ ಆ ಬ್ಯಾಂಕಿಗೂ ಒಳ್ಳೆಯದು, ನಮಗೂ ಒಳ್ಳೇದಾಗ್ತೈತೆ ಅನ್ನೋಂಥ ಮಾತನ್ನು ಹೇಳಿ, ಮತ್ತು ಇವತ್ತು ಈ ಬ್ಯಾಂಕು ಇಟ್ಟು ಎತ್ತರಕ್ಕೆ ಬೆಳೆದ ಇನ್ನೂ ಸಾಕಷ್ಟು ದೇವರಪ್ಪರಿಗೆಯಲ್ಲಿ ಹಲವಾರು ಸಹಕಾರಿ ಬ್ಯಾಂಕ್ಗಳನ್ನು ಸಹಿತ ಒಳ್ಳೆಯ ಆಡಳಿತವನ್ನು ಮಾಡ್ತಾ ಇದ್ದಾವೆ. ಅದೇ ರೀತಿ DCC ಬ್ಯಾಂಕ್ ಆದರೂ ಸಹಿತ ಇವತ್ತು ಒಳ್ಳೆಯ ಸ್ಥಿತಿಯಲ್ಲ. ಇನ್ನೇನು ಬಿಲ್ಡಿಂಗ್ ಬೇಕಂತೇಳಿ ಅನ್ನೋಂಥ ಮನವಿಯನ್ನು ಮಾಡಾಕತ್ತಾರ. ಆ ಬಿಲ್ಡಿಂಗ್ ಕಟ್ಟುವಂಥದ್ದು ಇದು ಬಂದಿಲ್ಲ. ಯಾಕಂದ್ರೆ ನಮ್ಮ ಕುದುರೆ ಸಾಲುಡಿಗೆ ಒಳಗೆ ನಮ್ಮ ಬ್ಯಾಂಕಿನ ಬಿಲ್ಡಿಂಗ್ ನಾವೇ ಕಟ್ಕೊಂಡೇವು. ನಾವು ಯಾವ DCC ಬ್ಯಾಂಕಿಗೂ ಕೇಳಕ್ಕೆ ಹೋಗಿಲ್ಲ. ಮತ್ತು ನಮ್ಮ ಬ್ಯಾಂಕ್ನಿಂದನೇ ಸಾಲ ಕೊಡುವಂಥ ವ್ಯವಸ್ಥೆ ಅದ. ಬಂಗಾರ ಸಾಲ ಕೊಡ್ತೀವಿ, FD ಲೋನ್ ಕೊಡ್ತೀವಿ, ಬೆಳೆಸಾಲು ಒಡಿ ಲೋನ್ ಕೊಡ್ತೀವಿ, ಟ್ಯಾಕ್ಟ್ರಿ ಲೋನ್ ಕೊಡ್ತೀವಿ. ಏನಂದ್ರೆ ನಮ್ಮ ಸೊಸೈಟಿಯನ್ನು ಬೆಳೆಸಿದವರು ಅಲ್ಲಿ ಇರುವಂಥ ಸದಸ್ಯರು ಅವರೆಲ್ಲರೂ ಒಂದು ಭಾಳ ದೃಢವಾದಂಥ ವಿಶ್ವಾಸವನ್ನು ಇಟ್ಕೊಂಡು ಲಾಕರ್ ಸಿಸ್ಟಮ್ಸ್ ಐತೈತೆ ನಮ್ಮ ಬ್ಯಾಂಕ್ನಾಗ. ಏನು ನ್ಯಾಷನಲೈಸ್ ಬ್ಯಾಂಕ್ನಾಗ ಅದಾವು ಅವೆಲ್ಲನೂ ನಮ್ಮ ಸೊಸೈಟಿ ಒಳಗೆ ಅದಾವೆ. ಇವು ಯಾಕಂದ್ರೆ ಅಲ್ಲಿ ಇರುವಂಥ ಜನರಿಗೆ ಆ ಬ್ಯಾಂಕ್ ಮ್ಯಾಗ ಇರುವಂಥ ವಿಶ್ವಾಸ, ಅಲ್ಲಿ ಇರುವಂಥ FD ಅವ್ರು FD ಇರ್ಲಿಕ್ಕೆ ನಾವೇನು ಮಾಡ್ತೀವಿ, ಅವ್ರು ಇಟ್ಟಂಥ FDಯನ್ನೇ ದುಡಿಸಿ ಅವ್ರಿಗೆ ಕೊಡುವಂಥ ಕೆಲಸ ನಮ್ಮ ಬ್ಯಾಂಕ್ ಮಾಡಾಕತ್ತದ ಬಂಧುಗಳೇ. ಅದಕ್ಕೆ ಬ್ಯಾಂಕದ ಒಂದು ಒಳ್ಳೆಯ ಏನು ನೇಮ್ ಇರ್ತದ ಅದರ ಮ್ಯಾಗ ಬ್ಯಾಂಕ್ ಬೆಳಿತೈತಿ. ಅದೇ ರೀತಿ ಸಹಕಾರದಿಂದ ನಡೆಯುವಂಥ ಈ ಸಹಕಾರಿ ಕ್ಷೇತ್ರ. ಅದಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಅಲ್ಲಿ ದುಡಿಯುವಂಥ ಎಲ್ಲ ನೌಕರದಾರರ ಸಹಕಾರದಿಂದ ಇವತ್ತು ಈ ಬ್ಯಾಂಕ್ ಇನ್ನೂ ಎತ್ತರಕ್ಕೆ ಬೆಳೀಲಿ ಅನ್ನೋಂಥ ಆಶೆಯನ್ನು ವ್ಯಕ್ತಪಡಿಸಿ ಏನು ನಮ್ಮ ಕರೆದು ಮಾತನಾಡೋಕೆ ಅವಕಾಶ ಕೊಟ್ಟಂಥ ಆಡಳಿತ ಮಂಡಳಿ ಅಧ್ಯಕ್ಷರು, ಉಪಾಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು ಹಾಗೂ ಗಣ್ಯರು ತಮ್ಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.